ಭಾರತೀಯನಿಗೆ ಆವರೇಜ್ ಲೈಫ್ ಸ್ಪ್ಯಾನ್ ವಾಸ್ 40 years. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಡಯಾಬಿಟಿಸ್ ಬರೋದು ಸರ್ವೇ ಸಾಮಾನ್ಯ. ಫ್ಯಾಮಿಲಿ ಹಿಸ್ಟ್ರಿ, ತಂದೆ ತಾಯಿಗಳಿಗಿತ್ತು, ತಾತ ಮುತ್ತಂತರಿಗಿತ್ತು, ನಿಮಗೆ ಬರೋದು ಬಹಳ ಬೇಗನೆ. ಊಟದಲ್ಲಿ ನಾವು ಸರಿಗಿರಲ್ಲ, ಇಷ್ಟ ಬಂದಾಗ ತಿನ್ಕೊಂಡು ಏನೇನೋ ತಿಂದರೆ ಬರೋದು ಸಾಧ್ಯತೆ ಹೈಯರ್. ಅದಕ್ಕಿಂತ ಹೆಚ್ಚು ಅಂದರೆ ಡಯಟ್ ಮ್ಯಾಟರ್. ಮೋರ್ ಇಂಪಾರ್ಟೆಂಟ್ ಇವಾಗ ಬರ್ತಿರೋದು ಸ್ಟ್ರೆಸ್. ನಾವು ಅನ್ಕೊಂಡಿರೋದು ಸ್ಟ್ರೆಸ್ ಅಂದರೆ ಡಿಸ್ಟ್ರೆಸ್. ವಾಟ್ ಎವರ್ ವಿ ರೆಸ್ಪಾಂಡ್ ಫಾರ್ ಎನಿ ಸ್ಟಿಮ್ಯುಲಸ್ ಇಸ್ ಕಾಲ್ಡ್ ಸ್ಟ್ರೆಸ್. ಕೆಟ್ಟ ಹಾರ್ಮೋನು ಒಳ್ಳೆ ಹಾರ್ಮೋನ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಯು ವಿಲ್ ಬಿ ಆಲ್ ರೈಟ್. ಇದನ್ನ ಯಾರು ಕ್ಲೀನಾಗಿ ನೋಡ್ಕೋಬಹುದು? ಖಂಡಿತವಾಗ್ಲೂ ಡಾಕ್ಟರ್ ಅಲ್ಲ. ನಮ್ಮ ಅಪ್ಪ ಅಮ್ಮ ನಾನು ಚೂಸ್ ಮಾಡೋಕ್ಕಾಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಟು ಸ್ಟಾಪ್ ಆಲ್ ದಿಸ್ ಡಿಸೀಸಸ್ ಈಸ್ ಯು. ನನಗೀಗ ಹೇಗೆ ಕಾಣಿಸ್ತಾ ಇದೆ, ಈ ಸೊಸೈಟಿಯಲ್ಲಿ ನಾವು ಓಡಾಡ್ತಾ ವಿಚಾರ ಮಾಡ್ತಾ ನೋಡ್ತಾ ಇದ್ರೆ ನಾವೆಲ್ಲರೂ ಮಧುಮೇಹಿಗಳಾಗಿದ್ದೀವಿ ಅನ್ನೋ ಹಾಗಿದೆ. ಅಥವಾ ಈಗಂತೂ ಸಣ್ಣ ಮಕ್ಕಳಿಗೆ ಶುಗರ್ ಅಂತೆ, ಡಯಾಬಿಟಿಸ್ ಬಂದ್ಬಿಟ್ಟಿದೆಯಂತೆ ಅನ್ನೋ ಥರ ಇದೆ. ಹೇಗೆ ಸರ್ ಮುಂದಿನ ಮುಂದಿನ ಪೀಳಿಗೆ ಡಯಾಬಿಟಿಕ್ ಪೀಳಿಗೆ ಆಗುತ್ತಾ? ಈ ಡಯಾಬಿಟಿಸ್ ಇದನ್ನ ನಾನು ನಮ್ಮ ಏನು ಹೇಳ್ತಾರೆ, ಇಫ್ ಐ ಹ್ಯಾವ್ ಟು ಎಜುಕೇಟ್ ಡಾಕ್ಟರ್ ಇಟ್ಸ್ ಎ ಡಿಫ್ರೆಂಟ್ ಬಾಲ್ ಗೇಮ್. ನಾನು ಬೇರೆ ಥರ ಹೇಳಬೇಕು. ನಾನು ಜನಸಾಮಾನ್ಯನಿಗೆ ಹೇಳ್ಕೊಡ್ಬೇಕು ಅಂದರೆ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ದೀನಿ. ಮೊದಲನೇದು, ಸಕ್ಕರೆ ಕಾಯಿಲೆ ಮುಂಚೆ ಇತ್ತಾ? ಎಲ್ಲರೂ ಇಲ್ಲ ಇರಲಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಇದಕ್ಕೆ ಒಂದು ಸಿಂಪಲ್ ಆನ್ಸರ್ ಕೊಡಬೇಕು ಅಂದರೆ, ನಮ್ಮ ಇಂಡಿಪೆಂಡೆನ್ಸ್ ಆಯ್ತಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು 1947ರಲ್ಲಿ. ಆವ್ರೇಜ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ ಗೊತ್ತಲ್ವಾ? ಇಂಡಿಯಾದಲ್ಲಿ ಭಾರತೀಯನಿಗೆ ಆವರೇಜ್ ಲೈಫ್ ಸ್ಪ್ಯಾನ್ ವಾಸ್ 40 years. 40 ವರ್ಷದಲ್ಲಿ ಮೋಸ್ಟ್ ಆಫ್ ಭಾರತೀಯರು ಸತ್ತೋಗ್ಬಿಡೋರು. ಯಾತಕ್ಕೆ? ಇನ್ಫೆಕ್ಷನ್. ಬಟ್ ನಂಗಿಲ್ಲೇನ್ ಅನ್ಸುತ್ತೆ ಅಂದ್ರೆ, ಬದುಕೋರು 80 ವರ್ಷನೂ ಬದುಕ್ತಾ ಇದ್ರು, ಆದ್ರೆ ಡೆಲಿವರಿ ಟೈಮಲ್ಲಿ ಸಮಸ್ಯೆಗಳು ಅಥವಾ ಬೇರೆ ಬೇರೆ ರೋಗ ಈ ತರದ್ದು ಬಂದು ಬಹಳಷ್ಟು ಜನ ಬೇಗ ಸಣ್ಣ ಏಜ್ ಅಲ್ಲೇ ಸತ್ತು ಹೋಗ್ತಾ ಇದ್ರು. ಆವರೇಜ್ ತಗೊಂಡಾಗ 40 ಆಗ್ತಾ ಇತ್ತು. ಎರಡೂ ಸಿಗ್ತಾ ಇತ್ತು ಅಂತ. 100 ಜನದಲ್ಲಿ 90 ಜನ 40 ವರ್ಷಕ್ಕೆ ಸತ್ತೋಗ್ಬಿಡೋರು. ನ್ಯೂಮೋನಿಯಾ, ವೈರಸ್, ಫ್ಲೂ, ಬೇದಿ, ಕಾಲರಾ ಅಂದ್ಬಿಟ್ಟು ಆಗ್ಬಿಡೋರು. ಇನ್ಫೆಕ್ಷನ್ಸ್ ಡಿಸೀಸ್. ಅದನ್ನ ನಾವು ಈ 30-40 ವರ್ಷದಲ್ಲಿ ಚೆನ್ನಾಗಿ ಕಂಟ್ರೋಲ್ ಮಾಡಿ, ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತೀವಲ್ಲ, ಕಮ್ಯುನಿಕಬಲ್ ಅಂದ್ರೆ ಇನ್ಫೆಕ್ಷನ್ಸ್, ನಾನ್ ಕಮ್ಯುನಿಕಬಲ್ ಅಂದ್ರೆ BP, ಹಾರ್ಟ್ ಅಟ್ಯಾಕ್ಸ್, ಡಯಾಬಿಟಿಸ್, ಆ ಥರದ್ದು ಸ್ವಲ್ಪ ಹೆಚ್ಚಾಗಿದೆ. ಜೊತೆಗೆ ನಾವು ಇವತ್ತು 70-75 ವರ್ಷ ಜೀವನ ಮಾಡ್ತೀವಿ. ಲೈಫ್ ಸ್ಪ್ಯಾನ್ ಆಫ್ ನಮ್ಮ ಲೈಫ್ ಸ್ಪ್ಯಾನ್ ಅನ್ನೋದು ಇಂಡಿಯನ್ಸ್ಗೆ 70-75 ವರ್ಷ ಆಗಿದೆ. 40ರಿಂದ 75ಕ್ಕೆ ಹೋಗಿದೆ. 40ರಲ್ಲಿ ಸತ್ತೋಗೋರ್ನ ನಾವು ಸಾಯ್ದೇ ಇದ್ದಂಗೆ ನೋಡ್ಕೊಂಡಿದ್ವಿ. ನಾವು ಅಂತಲ್ಲ, ಸಿಸ್ಟಮ್ ಓವರಾಲ್ ಮೆಡಿಕಲ್ ಸಿಸ್ಟಮ್ ಆಗಲಿ ಇದಾಗಲಿ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಈ ಡಯಾಬಿಟಿಸ್ ಬರೋದು ಸರ್ವೇ ಸಾಮಾನ್ಯ. ಇದನ್ನ ನಾನು ಹೇಳ್ಕೊಡ್ತೀನಿ. ಈಗ 10 ವರ್ಷದೊಳಗೆ ಎಷ್ಟು ಜನಕ್ಕೆ ಡಯಾಬಿಟಿಸ್ ಬರ್ಬೋದು? ಹುಡ್ಕೊಂಬಂದ್ರೆ 1 ಮಿಲಿಯನ್ನಲ್ಲಿ ಒಬ್ಬರು ಇಬ್ರಿಗೆ ಇರ್ಬೋದು. ನಾವು ಹೇಳ್ತೀವಿ 30 ವರ್ಷದವ್ರಿಗೆ, 10ರಿಂದ 30 ವರ್ಷದವ್ರಿಗೆ 10,000ರಲ್ಲಿ ಒಬ್ರು ಸಿಗ್ಬಹುದು. 30ರಿಂದ 50 ವರ್ಷಕ್ಕೆ 100ರಲ್ಲೂ 2-3 ಜನ ಸಿಗ್ಬಹುದು. 80 ಮೇಲೆ 3 ಜನದಲ್ಲಿ ಒಬ್ರು. ಅಂದ್ರೆ ಆಸ್ ನಮಗೆ ವಯಸ್ಸು ಆಗ್ತಾ ಆಗ್ತಾ ಸಕ್ಕರೆ ಕಾಯಿಲೆ ಬರೋದು ಸರ್ವೇ ಸಾಮಾನ್ಯ. ನಿಮ್ಗೆ ಇರ್ಲಿ ಇಲ್ಲದೆ ಇರ್ಲಿ. ನೆಕ್ಸ್ಟ್ ಸ್ಟೆಪ್ ಫ್ಯಾಮಿಲಿ ಹಿಸ್ಟ್ರಿ. ತಂದೆ ತಾಯಿಗಳಿಗಿತ್ತು, ತಾತ ಮುತ್ತಂತರಿಗಿತ್ತು, ನಿಮಗೆ ಬರೋದು ಬಹಳ ಬೇಗನೆ. 3ನೇದು ಸೆಡೆಂಟ್ರಿ ಆಕ್ಟಿವಿಟಿ. ಕೆಲಸ ಎಲ್ಲ ಆರಾಮಾಗಿ ಹೊತ್ಲಾಡ್ಕೊಂಡು ಕೂತಿರೋದು. ಹಿಂದಿನ ಕಾಲದಲ್ಲಿ ಎಲ್ಲರೂ ಬೆಳಗ್ಗೆ ಸ್ವಲ್ಪ ಊಟ ತಿಂಡಿಯೇನೋ ಮಾಡ್ಕೊಂಡು ಹೋಗಿ ಕೆಲಸ ಮಾಡೋರು. ಇವಾಗ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಸ್ವಲ್ಪ ದೂರ ಹೋಗ್ಬೇಕು ಅಂದ್ರೆ ಸ್ಕೂಟ್ರು, ಕಾರು ಅಂತ. ಸೆಡೆಂಟ್ರಿ ಆಕ್ಟಿವಿಟಿ. 4ನೇದು ಅದರ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್. ಸಿಗರೇಟ್ ಸ್ಮೋಕಿಂಗ್, ಆಲ್ಕೋಹಾಲ್. ಇದು ಅದಕ್ಕಿಂತ ಹೆಚ್ಚು ಅಂದರೆ ಡಯಟ್ ಪ್ಯಾಟರ್ನ್. ಈ ಊಟ ಅಂತೀವಲ್ಲ, ನಮ್ಮ ಮುತ್ತಾತ ಏನ್ ತಿಂತಿದ್ದ? ಹಿಟ್ಟು ತಿನ್ನವನು. ನಾನು ರಾಗಿ. ನಮ್ಮ ಮುತ್ತಾತ ತಾತ ತಿಂದವರು ಬಹಳ ಕ್ಲೀನ್ ಇರೋದು, ಅವರೇ ಬೆಳೆಯೋರು, ಕ್ಲೀನಾಗಿ ತಿನ್ನೋರು. ನಾವು ತಿನ್ನೋದು ಇವಾಗ ಅದರಲ್ಲಿ ಏನೇನೋ ಪೆಸ್ಟಿಸೈಡ್ಸ್ ಇರುತ್ತೆ. ಸೊ ಡಯಟ್, ಇಟ್ಸ್ ನಾಟ್ ಓನ್ಲಿ ಅಮೌಂಟ್ ಆಫ್ ಅನ್ನೆಸೆಸರಿ ಫುಡ್ಸ್ ದಟ್ ವಿ ಈಟ್, ಇಟ್ಸ್ ಆಲ್ಸೋ ಪೆಸ್ಟಿಸೈಡ್ಸ್ ಇನ್ ಇಟ್. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈಗ ಹೇಳ್ತೀವಲ್ಲ, ಹಸುವಿನ ಹಾಲೇ ಶುದ್ಧ ಅಂತ ಹೇಳಕ್ಕಾಗಲ್ಲ. ಪ್ಲಾಸ್ಟಿಕ್ ಅಂತೆ, ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಸಿಂಪಲ್ ಆಗಿ ಜನಸಾಮಾನ್ಯರಿಗೆ ಮಂದಟ್ ಮಾಡಬೇಕು ಅಂದ್ರೆ, ವಯಸ್ಸಾಗ್ತಾ ಆಗ್ತಾ ಸಕ್ಕರೆ ಕಾಯಿಲೆ, BP ಬರೋದು ಸಾಮಾನ್ಯ. ಊಟದಲ್ಲಿ ನಾವು ಸರಿಗಿರಲ್ಲ, ಇಷ್ಟ ಬಂದಾಗ ತಿನ್ಕೊಂಡು ಏನೇನೋ ತಿಂದರೆ ಬರೋದು ಸಾಧ್ಯತೆ ಹೈಯರ್. ಸೆಡೆಂಟ್ರಿ ಆಕ್ಟಿವಿಟಿ, ಎಕ್ಸಸೈಸ್ ಮಾಡದೆ ಸುಮ್ಮನೆ ಹೊತ್ಲಾಡ್ಕೊಂಡು ಕೂತಿದ್ರೆ ಇನ್ನೊಂದು. ಫ್ಯಾಮಿಲಿ ಜೆನೆಟಿಕ್ಸ್ ಅಂತ ಹೇಳ್ತೀವಲ್ಲ, ಜೆನೆಟಿಕ್ ಇದು. ಆ್ಯಂಡ್ ಸರ್ಟನ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಅಂತೆ, ಆ ಥರದ್ದು ಇದು 5 ಹೇಳ್ತೀವಿ. ಬಟ್ ಮೋರ್ ಇಂಪಾರ್ಟೆಂಟ್ ಇವಾಗ ಬರ್ತಿರೋದು ಏನು?
ಸ್ಟ್ರೆಸ್. ಸ್ಟ್ರೆಸ್ ಅಂತ ಹೇಳ್ತೀವಲ್ಲ ಅದನ್ನು ನಾನು ಇದನ್ನು ಜನಸಾಮಾನ್ಯರಿಗೆ ಅಂದರೆ ನಾನು ಸುಮಾರು ಮುಂಚೆ ಮಾಡ್ತಿದ್ದೆ ಪೇಷಂಟ್ ಎಜುಕೇಷನ್ ಆ್ಯಂಡ್ ಪಾಪ್ಯುಲೇಷನ್ ಎಜುಕೇಷನ್ ಅಂತ. ಕೇಳುವೆ ಸ್ಟ್ರೆಸ್ ಅಂದರೆ ಏನು ಸ್ವಾಮಿ ಅಂತ. ಕಿರಣ್, ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ಸ್ಟ್ರೆಸ್ ಅಂದರೆ ನಿಮ್ಗೇನು ಅರ್ಥ ಆಗಿದೆ? ನಾವು ನಾರ್ಮಲಿ ನೀವು ಹೇಳ್ದಂಗೆ ನಾವು ತಕ್ಷಣ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋತೀವಿ ಒತ್ತಡ, ಅದರಲ್ಲೂ ಪ್ರಮುಖವಾಗಿ ಮಾನಸಿಕವಾಗಿ ನಾವು ಒತ್ತಡವನ್ನು ತಗೊಳ್ಳೋದು, ಈ ಥರ ನಾವು ಅರ್ಥ ಮಾಡ್ಕೋದು. ಕೆಲಸದ ಒತ್ತಡ ಇರ್ಬೋದು, ಫಿನಾನ್ಷಿಯಲ್ ಇರ್ಬೋದು, ಫ್ಯಾಮಿಲಿ ಸಂಬಂಧಿಸಿದಿರ್ಬೋದು. ಒಟ್ಟಾರೆ ನಮಗೆ ಅದನ್ನು ನಿಭಾಯಿಸೋಕೆ ಕಷ್ಟ ಆಗುವಂತಹ ಪರಿಸ್ಥಿತಿನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಅನ್ಕೋಬೋದು. ನಾನು ಸಿಂಪಲಾಗಿ ಹೇಳ್ಕೊಡುವೆ, ಸ್ಟ್ರೆಸ್ ಅಂದರೆ ಫಿಸಿಕಲ್ ಸ್ಟ್ರೆಸ್, ಮೈ ಮುರಿದು ಕೆಲಸ ಮಾಡೋದು. ಮೆಂಟಲ್ ಸ್ಟ್ರೆಸ್, ಫಿಸಿಕಲ್ ಸ್ಟ್ರೆಸ್ ಬಿಟ್ಬಿಡಪ್ಪ ಒಳ್ಳೇದು ಸಾಕು, ಅದನ್ನ ಯಾರು ಸ್ಟ್ರೆಸ್ ಅಂತ ತಗೊಳ್ಳಲ್ಲ. ಮೆಂಟಲ್ ಸ್ಟ್ರೆಸ್ ಅಂತೀವಲ್ಲ ಇದನ್ನು ನಾವು ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಡೆಫಿನೇಷನ್ ಅಂತ ಹೇಳ್ತೀವಲ್ಲ, ಫಿಸಿಯಾಲಜಿ ಅಂತೀವಿ ನಮ್ಮ ಮೆಡಿಕಲ್ ಇದರಲ್ಲಿ. ಸ್ಟ್ರೆಸ್ ಇಸ್ ಡಿಫೈನ್ಡ್, ಸ್ವಲ್ಪ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಸ್ಟ್ರೆಸ್ ಇಸ್ ಡಿಫೈನ್ಡ್ ಆಸ್ ಅನ್ ಇಂಟರ್ನಲ್ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್. ಯುವರ್ ಬಾಡಿ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್, ವೆದರ್ ಇಸ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಒಳ್ಳೆ ಹಾಡು ಕೇಳಿದ್ರೆ, ಕೆಟ್ಟ ಹಾಡು ಕೇಳಿದ್ರೆ, ಆ ಥರ. ಸೊ ಇದು ಮೊದಲನೇ ಸ್ಟೆಪ್. ವಾಟ್ ಎವರ್ ವಿ ರೆಸ್ಪಾಂಡ್ ಫಾರ್ ಎನಿ ಸ್ಟಿಮ್ಯುಲಸ್ ಈಸ್ ಕಾಲ್ಡ್ ಸ್ಟ್ರೆಸ್. ನೆಕ್ಸ್ಟು ನಾನು ಅವ್ರಿಗೆ ಕೇಳೋದು, ನಿಮ್ಮ ಮದುವೆ ಆಗಿದೆ ಸರ್, ನಿಮ್ಮ ಹೆಂಡ್ತಿನ ಪ್ರೀತಿ ಮಾಡ್ತೀರಾ? ಮಾಡ್ತೀನಿ ಸರ್. ಮಕ್ಕಳನ್ನ ಮಾಡ್ತೀನಿ ಸರ್. ಅಕ್ಕಪಕ್ಕದವ್ರನ್ನ ಪರವಾಗಿಲ್ಲ ಸರ್ ಮಾಡ್ತೀನಿ. ಸ್ಟ್ರೆಸ್ಸಾ? ಇಲ್ಲ ಸರ್ ಅಂತಾರೆ. ನಿಮ್ಮ ಪಕ್ಕದ ಮನೆಯವ್ರು ರೋಫ್ ಹೊಡಿತಾರೆ ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಡ್ತೀರಾ? ಸ್ಟ್ರೆಸ್ಸಾ? ಹೌದು ಸರ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟ್ರೆಸ್ ಟೂ ಕಾಂಪೊನೆಂಟ್ಸ್. ಯು ಸ್ಟ್ರೆಸ್ ಒಳ್ಳೆ ಒತ್ತಡ, ಡಿಸ್ಟ್ರೆಸ್ ಕೆಟ್ಟ ಒತ್ತಡ. ನಾವು ಅನ್ಕೊಂಡಿರೋದು ಸ್ಟ್ರೆಸ್ ಅಂದರೆ ಡಿಸ್ಟ್ರೆಸ್. ಅದನ್ನು ತಪ್ಪು ತಿಳ್ಕೊಬೇಡಿ. ಸಿಂಪಲ್ ಆನ್ಸರ್ ಏನಂದರೆ, ನೀವು ಏನು ಕೆಲಸ ಮಾಡ್ತೀರಾ, ನಿಮ್ಮ ಅಕ್ಕಪಕ್ಕ ಯಾರು ಇರ್ತೀರಾ, ನಿಮ್ಮಲ್ಲಿ ಏನಿದೆ ಅದನ್ನು ಲೈಕ್ ಮಾಡಿ, ಲವ್ ಮಾಡಿ, ಅದರ ಮೇಲೆ ಪ್ರೀತಿ ಇಡಿ, ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಡಿಸ್ಟ್ರೆಸ್, ಕೋಪ ತಾಪ ಮಾಡಿದ್ರೆ ಕೆಟ್ಟ ಹಾರ್ಮೋನ್ಸ್ ಬರುತ್ತೆ. ಯು ಸ್ಟ್ರೆಸ್, ಪ್ರೀತಿ ಮಾಡಿದ್ರೆ, ಲೈಕ್ ಮಾಡಿದ್ರೆ ಒಳ್ಳೆ ಹಾರ್ಮೋನ್ಸ್ ಬರುತ್ತೆ. ಕೆಟ್ಟ ಹಾರ್ಮೋನು ಒಳ್ಳೆ ಹಾರ್ಮೋನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಯು ವಿಲ್ ಬಿ ಆಲ್ ರೈಟ್. ಸೊ ಅಯ್ಯೋ, ನನ್ನ ಪಕ್ಕದ ಮನೆಯವನು ಫಸ್ಟ್ ಡಿವಿಷನ್ ಕ್ಲರ್ಕು, ಬೆಂಚ್ ಕಾರ್ ತೊಗೊಂಡವನೇ, ನಾನು ದೊಡ್ಡ ಡಾಕ್ಟ್ರು, ನನಗೆ ಇನ್ನೂ ಬೆಂಚ್ ಕಾರ್ ತೊಗೊಳ್ಳೋಣ ಅಂದರೆ ಯಾರಿಗೆ ಸ್ಟ್ರೆಸ್ ಆಗುತ್ತೆ? ಪಕ್ಕದ ಮನೆಯವನಿಗಲ್ಲ, ನಮಗೆ. ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ತಲೆ ಕೆಡ್ಸ್ಕೊಳ್ಳಿದ್ರೆ ನಮ್ಮ ಪಾಡಂಗೆ ನಾವು ಜೀವನ ಮಾಡಿದ್ರೆ ಏನಾಗಲ್ಲ. ಸೊ ಈ ಥರ ಸ್ಟ್ರೆಸ್ ಸೇರಿದರೆ ಡಯಟ್ ಅಬ್ನಾರ್ಮ್ಯಾಲಿಟಿ, ಜೆನೆಟಿಕ್ಸ್, ಏಜ್ ಆ್ಯಂಡ್ ಸರ್ಟನ್ ಅದರ್ ಹ್ಯಾಬಿಟ್ಸ್ ಇಂದ ಡಯಾಬಿಟಿಸ್ ಬರುತ್ತೆ, ಬಿ ಪಿ ಬರುತ್ತೆ, ಹಾರ್ಟ್ ಅಟ್ಯಾಕ್ ಬೇಗನೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಇದನ್ನು ಯಾರು ಕ್ಲೀನಾಗಿ ನೋಡ್ಕೋಬಹುದು? ಖಂಡಿತವಾಗ್ಲೂ ಡಾಕ್ಟರ್ ಅಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ ಕಿರಣ್. ಜೆನೆಟಿಕ್ಸ್ ಚೇಂಜ್ ಮಾಡೋಕ್ಕಾಗತ್ತಾ? ನಮ್ಮ ಅಪ್ಪ ಅಮ್ಮ ನಾನು ಚೂಸ್ ಮಾಡೋಕ್ಕಾಗಲ್ಲ. ಡಯಟ್ ಡಾಕ್ಟರ್ ಮಾಡಬೇಕು, ನ್ಯೂಟ್ರಿಷನಿಸ್ಟ್ ಮಾಡಬೇಕು, ನೀವು ಮಾಡಬೇಕು, ನೀವೇ ಮಾಡಬೇಕು. ಎಕ್ಸಸೈಸ್ ನಿಮ್ಮ ಡಾಕ್ಟರ್ ಮಾಡಬೇಕು, ನೀವು ಮಾಡಬೇಕು. ಈ ಹೋಮ ಮಾಡ್ತಾರಲ್ಲ, ಡಬ್ಬೆ ಕೊಟ್ಬಿಟ್ಟು ನಿಮ್ಮ ಬದಲಾಗಿ ಇನ್ನೊಬ್ರು ಮಾಡ್ತಾರೆ, ಆ ಥರ ಇಲ್ಲಿ ಮಾಡೋಕ್ಕಾಗಲ್ಲ. ನೀವೇ ಎಕ್ಸಸೈಸ್ ಮಾಡಬೇಕು. ಸಿಗರೇಟ್ ಸೇದೋದು, ಆಲ್ಕೋಹಾಲ್ ತಗೊಳ್ಳೋದು, ನೋಡಪ್ಪ ನನ್ನ ಬದಲು ನೀವು ಸಿಗರೇಟ್ ಸೇದು ಅಂತ ಹೇಳೋಕ್ಕಾಗಲ್ಲ, ನೀವೇ ಮಾಡಬೇಕು. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಟು ಸ್ಟಾಪ್ ಆಲ್ ದಿಸ್ ಡಿಸೀಸಸ್ ಈಸ್ ಯು. ಡಾಕ್ಟ್ರ್ ಅಲ್ಲ, ಸಿಸ್ಟಮ್ ಅಲ್ಲ, ಮೆಡಿಸಿನ್ ಅಲ್ಲ, ಊಟ ಅಲ್ಲ. ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ನಾನು ಜನರಲ್ ಪಾಪ್ಯುಲೇಷನ್ ಎಜುಕೇಷನ್ ಅಂತ ಮಾಡ್ತೀನಿ. ಬಟ್ ಸ್ವಲ್ಪ ಕಷ್ಟ ಈಗಿನ ಕಾಲದಲ್ಲಿ. ಇದರಲ್ಲಿ ಇದನ್ನು ಹೇಳಿಬಿಡ್ತೀನಿ. ಇದನ್ನು ಮಾಡಿದಾಗ ಹಳ್ಳಿಯವರು, ಮೈಸೂರಿನವ್ರು ಅರ್ಥ ಮಾಡ್ಕೋಬೋದು. ಬೆಂಗಳೂರಿನವ್ರು ಏನು ಸರ್, ನಾವು ಇರೋದೇ ಇಬ್ಬರು ಸರ್, ಗಂಡ ಹೆಂಡ್ತಿ, ಮದುವೆ ಆಗಿದ್ದೀವಿ, ಒಂದು 3 ವರ್ಷ ಆಯಿತು, ಇಬ್ಬರು ಕೆಲಸ ಮಾಡ್ತೀವಿ, ಎಲ್ಲಿ ಊಟ ಮಾಡೋದು? ಬೆಳಗ್ಗೆ 6 ಗಂಟೆಗೆ ಹೊರಟ್ರೆ ನಾವು 8:30 9 ಆಗುತ್ತೆ ನನ್ನ ಆಫೀಸ್ಗೆ ಹೋಗೋಕ್ಕೆ. ಅಲ್ಲಿ ಮುಗಿಸ್ಕೊಂಡು 6 ಗಂಟೆಗೆ ಹೊರಟ್ರೆ 9 ಆಗುತ್ತೆ ಬರೋದು. ಎಲ್ಲಿ ಊಟ ಮಾಡೋದು ಸರ್? ಹೇಗೆ ಅಡುಗೆ ಮಾಡೋದು ನೀವೇ ಹೇಳ್ಕೊಡಿ ಸರ್ ಅಂದಾಗ, ನಿಜ ಅದು ಕಷ್ಟ ಇದೆ. ಅದನ್ನು ಸ್ವಲ್ಪ ಪ್ರಾಕ್ಟಿಕಲಿ ವಿ ಹ್ಯಾವ್ ಟು ಲುಕ್ ಎಟ್ ಇಟ್. ಏನು ಮಾಡ್ಬೋದು? ಅವ್ರಿಗೆ ಚಾಯ್ಸೇ ಇಲ್ಲ, ಆಚೆ ತಿನ್ನಲೇಬೇಕು. ಏನು ಮಾಡ್ಬೋದು ಅವಾಗ? ಹೆಲ್ತಿ ಚಾಯ್ಸ್ ಅಂತ ಹೇಳ್ಕೊಡ್ತೀನಿ. ನೀವು ಹೋದಾಗ ಆರ್ಡ್ರ್ ಮಾಡಿದಾಗ ಹೆಲ್ತಿ ಚಾಯ್ಸ್, ಇದನ್ನು ನಾವು ಒಂದ್ಸಲ ಮಾಡಿದ್ವಿ. ಕವಿತಾ ಕಪೂರ್ ಅಂತ ನಮ್ಮ ಬಹಳ ಒಳ್ಳೆ ನ್ಯೂಟ್ರಿಷನಿಸ್ಟ್. ಶಿ ವಾಸ್ ಒನ್ ಆಫ್ ದ ಬೆಸ್ಟ್ ಐ ಹ್ಯಾವ್ ಕಮ್ ಅಕ್ರಾಸ್. ನಾನು ಅವರೆಲ್ಲ ಸೇರಿ ನೋವೋ ನಾರ್ಡಿಸ್ಕ್ ಅಂತ ಒಂದು ಕಂಪನಿ ಇದೆ, ಅವರಿಂದ ಮಾಡಿದ್ವಿ. ಈ 5 ಸ್ಟಾರ್ ಹೋಟೆಲ್ಸ್ನಲ್ಲಿ ಒಂದು 10 5 ಸ್ಟಾರ್ ಹೋಟ್ಲ್ ಇಂಡಿಯಾದಲ್ಲಿ ವಿ ವೆಂಟ್ ಆಸ್ ಎ ಟೀಮ್. FSB ಅಂತಾರೆ, ಫುಡ್ ಬೆವರೇಜ್ ಮ್ಯಾನೇಜರ್ಸ್. ಅವ್ರಿಗೆ ಟೀಮ್ನ ಇದು ಮಾಡಿಕೊಂಡು ಅವ್ರಿಗೆ ಹೇಳ್ಕೊಡೋದು. ಏನು, ನೀವು ನೋಡಿದಿರಲ್ಲ ಮೆನ್ಯೂ ಕಾರ್ಡ್ನಲ್ಲಿ ಹಸಿರು ಹಾಕಿದ್ರೇನು,
ವೆಜಿಟೇರಿಯನ್. ಕೆಂಪು ಹಾಕಿದ್ರೆ ನಾನ್ ವೆಜಿಟೇರಿಯನ್. ಅದ್ರ ಜೊತೆಗೆ ಎಣ್ಣೆ ಹಾಕಿ ಅಂತ ಹೇಳಿದ್ವಿ. ಡ್ರಾಪ್ ಆಯಿಲ್ ಡ್ರಾಪ್, 1 ಡ್ರಾಪ್, 2 ಡ್ರಾಪ್ಸ್, 3 ಡ್ರಾಪ್ಸ್ ಬಂದ್ರೆ ರೆಡ್ ಆಯಿಲ್ ಹಾಕಿ ಅಂತ. ಎಣ್ಣೆ ಕಡಿಮೆ ಮಾಡಿಸಿ ಹೆಲ್ತಿ ಚಾಯ್ಸಸ್, ತರಕಾರಿಗಳನ್ನು ಹೆಚ್ಚಿಡಿ, ಅದನ್ನ ಡಬಲ್ ಗ್ರೀನ್, ಟ್ರಿಬಲ್ ಗ್ರೀನ್ ಮಾಡಿ ಅಂತ. ಆ ತರ ನಿಮ್ಗೆ ಹೆಲ್ತಿ ಚಾಯ್ಸಸ್. ವೆನ್ ಯು ಗೋ ಟು ಈಟ್ ಔಟ್ ಸೈಡ್, ಪಿಕಪ್ ಹೆಲ್ತಿ ಫುಡ್ಸ್. ತರಕಾರಿ ಅವೆಲ್ಲ ಇಟ್ಟಿರ್ತಾರೆ, ಯಾರು ತಗೋತಾರೆ ಅದನ್ನ? ಪಕೋಡ, ಬೋಂಡಾ, ಕರ್ದಿದ ಪದಾರ್ಥನೇ ಹೋಗ್ತಾರೆ. ಅದನ್ನ ಒಂದು ಮಾಡಿ ಅಂತ. ಇದನ್ನ ಮಾಡಬೇಕಾದ್ರೆ ಹೋಟೆಲಿಯರ್ಸ್ ಆಲ್ಸೋ ಶುಡ್ ಬಿಕಮ್ ವೆರಿ ವೆರಿ ಹೆಲ್ಪ್ಫುಲ್. ಅಯ್ಯೋ ನಮ್ಮ ಹತ್ರ ಬಂದರೆ ರುಚಿ ಇಲ್ಲ ಅಂದರೆ ತಿನ್ನಲ್ಲ ಅಂದ್ಬಿಟ್ಟು ಅದೇನೋ ಟೇಸ್ಟಿಂಗ್ ಪೌಡ್ರು ಹಾಳು ಮುಳು ಹಾಕ್ಬಿಡ್ತಾರೆ. ತಿಂದಾಗ ಭಾಳ ರುಚಿ ಇರುತ್ತೆ, ಹೋಗ್ಬೇಕಾದ್ರೆ 1 ಗಂಟೆ ಆದಮೇಲೆ ಹೊಟ್ಟೆ ಎಲ್ಲ ಕೆಡ್ದಂಗಾಗಿ ಎಷ್ಟು ಜನ ಕಷ್ಟಪಡ್ತಾರೆ ನೋಡಿದಿರಲ್ಲ. ಹೋಟೆಲಿಯರ್ಸ್ ಆಲ್ಸೋ ಶುಡ್ ಚೇಂಜ್ ದರ್ ಆಟಿಟ್ಯೂಡ್ಸ್ ಆಫ್ ಹೆಲ್ತಿ ಫುಡ್ಸ್. ಜನಗಳು ಅಷ್ಟೇ ಹೆಲ್ತಿ ಫುಡ್ನ ಹೇಗೆ ತಗೋಬೇಕು ಅಂತ ಮಾಡಿದ್ರೆ ನೀವು ಹೇಳ್ದಂಗೆ ಕಡಿಮೆ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.